ನಿನ್ನ ನೆರೆಯವ ನಿನ್ನ ಪ್ರೀತಿ ಮಾಡೋಕ್ಕಾಗಿಲ್ಲ ಅಂತಂದರೆ ಬಿಟ್ಬಿಡು, ನೀನೇ ಅವ್ರನ್ನ ಪ್ರೀತಿ ಮಾಡು ಒಳ್ಳೆ ದೃಷ್ಟಿಯಿಂದ. ನಿನ್ನ ಮೇಲೆ ಅವರು ದ್ವೇಷ ಸಾಧಿಸ್ತಾರೆ ಅಂತಂದರೆ ಅದ್ರ ವಿರುದ್ಧವಾಗಿ ನಾವು ಏನು ಕುತಂತ್ರಗಳು ಕಲ್ಪಿಸೋದು ಬೇಡ. ತಿರುಗಿ ಅವ್ರಿಗೋಸ್ಕರ ವಿಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡೋಣ. ದೇವರು ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಆತನೊಂದು ಟೈಮ್ ಇಟ್ಕೊಂಡಿರ್ತಾನೆ. ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕು, ಇನ್ನೊಬ್ಬರನ್ನ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರು ನಮ್ಮನ್ನು ತಿರಸ್ಕಾರ ಮಾಡೋದಾಗಲೂ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಹಾಗೆ ಅವ್ರಿಗೆ ಬೇಕಾದಂಥ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಇವತ್ತು ದೇವ್ರ ಮಕ್ಕಳಾಗಿ ನಮಗೆ ವೆಲ್ ವಿಷರ್ಸ್ ಅಂತ ಹೆಸರಿದೆ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋರು, ಶಾಂತಿ ಪ್ರಿಯರು, ಪ್ರೀತಿ ಮಾಡುವಂಥವರು, ಅಲ್ಲ ಕ್ಷಮಿಸುವಂಥವರು. ಸೊ ವಿ ಹ್ಯಾವ್ ಗುಡ್ ರೆಪ್ಯುಟೇಷನ್, ಒಳ್ಳೆ ಸಾಕ್ಷಿ ಇದೆ ಸಮಾಜದಲ್ಲಿ, ನಮಗೆ ಒಳ್ಳೆ ಒಂದು ಹೆಸರಿದೆ ನಮಗೆ. ಹಾಗಂದಮೇಲೆ ಜನಗಳು ನಮ್ಮ ಬಗ್ಗೆ ಏನು ಮಾತಾಡ್ತಾರೋ, ಯಾವ ರೀತಿಯಲ್ಲಿ ನನ್ನ ಜೀವಿತವನ್ನು ಬೀದಿಗೆ ತಗೊಂಡು ಮಾತಾಡ್ತಾರೋ ಅಲ್ವಾ, ಭಾಳ ಜನಗಳ ಲೈಫ್ ಹಂಗಿರ್ಬೋದು. ಆದರೆ ದೇವರು ನಮ್ಮನ್ನು ಏನು ಅನ್ಕೊತಾ ಇದ್ರೆ ಅದು ಇಂಪಾರ್ಟೆಂಟ್ ನಮಗೆ. ಇವತ್ತು ನಾವು ಮಾಡಿದಂಥ ಪ್ರಾರ್ಥನೆ ಒಬ್ಬ ಪಾಪಿಯನ್ನು ಪರಿಶುದ್ಧವಾಗಿ ಮಾರ್ಪಡಿಸಿದರೆ ಈ ಲೋಕದಲ್ಲಿ ನಮಗೆ ರೆಪ್ಯುಟೇಷನ್ ಇಲ್ಲ, ಪರಲೋಕದಲ್ಲಿ ನಮ್ಮ ಹೆಸರು ನಿಮಿತ್ತವಾಗಿ ದೇವರು ಕೊಟ್ಟಂಥ ಸಾಕ್ಷಿ ಸಂತೋಷವಿರ್ತದೆ. ದೇವರೊಬ್ಬ ನಮ್ಮನ್ನು, ನಮ್ಮ ಪಾಪಗಳನ್ನು ಮನ್ನಿಸಿ ನಮಗೆ ಕ್ಷಮೆ ಕೊಟ್ಟು ಒಂದು ಉಪಯೋಗವಾಗುವಂಥ ಆಯುಧವಾಗಿ ನಿಲ್ಲಿಸಿದಾಗ ನಾವು ಇನ್ನೊಬ್ಬರ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಬೇಕು. ಅವ್ರು ಕಟುಕರಾಗಿದ್ದರೂ ಪ್ರಾರ್ಥನೆ ಮಾಡಬೇಕು, ನನ್ನ ಮನೆಯವರಾಗಿದ್ದರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಸಂಬಂಧಿಕರಿದ್ದರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ನಾವು ಉಪಕಾರ ಮಾಡಿದವರು ನಮ್ಗೆ ಅಪಕಾರವಾಗಿ ಮಾಡಿದರೂ ಕೂಡ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಇಂಥ ಒಂದು ಒಳ್ಳೆ ಜೀವಿತ ಯಾವುದಾದ್ರೂ ಇದೆ ಅಂದರೆ ಅದು ದೇವರ ಮಕ್ಕಳ ಜೀವಿತ.